ಅನ್ಕೋತಾ ಬರ್ತಿದ್ದೀರಿ ಸರ್. ಕಾಂಗ್ರೆಸ್ ಅದನ್ನು ಸಮರ್ಥಿಸ್ಕೊಂಡು ಬರ್ತದೆ. ಏನು ಹೇಳ್ತೀರಿ ಸರ್? ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಸಾಕಷ್ಟು ಸಮಯ ಇದೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡೋದಕ್ಕೆ. ಫಸ್ಟು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಳ್ಳಿ, ತದನಂತರ ನಾವು ಏನು ಮಾತಾಡ್ಬೇಕು ಡಿ ಕೆ ಶಿವಕುಮಾರ್ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ದೇವೇಗೌಡರು ಮತ್ತು ಸದಾನಂದ ಗೌಡರು ಮುಂಚೂಣಿಯಲ್ಲಿ ಇದ್ದಾರೆ. ಇವರು ರಾಜ್ಯಾಧ್ಯಕ್ಷರಿಗೆ ಯಾವ ಥರ ನೋಡ್ತಾರೆ? ನಮ್ಮ ಕೇಂದ್ರದ ವರಿಷ್ಠರು ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿಕೊಂಡು ಯಾರನ್ನು ರಾಜ್ಯಸಭೆ ತೆಗೆದುಕೊಂಡು ಹೋದರೆ ಏನಾಗ್ತದೆ ಇವೆಲ್ಲವನ್ನೂ ಕೂಡ ಆಧರಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನಿಲ್ಲಿ ಬಹಿರಂಗ ಅಭಿಪ್ರಾಯ ಪಡಿಸೋದಕ್ಕಾಗಲ್ಲ. ಸರ್, ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ನಿಮಗೆ ಏನೋ ಖುಷಿ ಇದೆ ಅಂತಲ್ಲ ಸರ್? ಯತ್ನಾಳ್ ಅವರು ಹೇಳಿದ್ದಾರೆ. ಆ ಪುಣ್ಯಾತ್ಮನ ಹೇಳ್ಕೊಂಡು ಏನು ಮಾಡ್ತಿರ್ತೀವಿ ಅನ್ಕೋತಾ ಬರ್ತಿದ್ದೀರಿ ಸರ್. ಕಾಂಗ್ರೆಸ್ ಅದನ್ನು ಸಮರ್ಥಿಸ್ಕೊಂಡು ಬರ್ತದೆ. ಏನು ಹೇಳ್ತೀರಿ ಸರ್? ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಸಾಕಷ್ಟು ಸಮಯ ಇದೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡೋದಕ್ಕೆ. ಫಸ್ಟು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಳ್ಳಿ, ತದನಂತರ ನಾವು ಏನು ಮಾತಾಡ್ಬೇಕು ಡಿ ಕೆ ಶಿವಕುಮಾರ್ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ದೇವೇಗೌಡರು ಮತ್ತು ಸದಾನಂದ ಗೌಡರು ಮುಂಚೂಣಿಯಲ್ಲಿ ಇದ್ದಾರೆ. ಇವರು ರಾಜ್ಯಾಧ್ಯಕ್ಷರಿಗೆ ಯಾವ ಥರ ನೋಡ್ತಾರೆ? ನಮ್ಮ ಕೇಂದ್ರದ ವರಿಷ್ಠರು ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿಕೊಂಡು ಯಾರನ್ನು ರಾಜ್ಯಸಭೆ ತೆಗೆದುಕೊಂಡು ಹೋದರೆ ಏನಾಗ್ತದೆ ಇವೆಲ್ಲವನ್ನೂ ಕೂಡ ಆಧರಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನಿಲ್ಲಿ ಬಹಿರಂಗ ಅಭಿಪ್ರಾಯ ಪಡಿಸೋದಕ್ಕಾಗಲ್ಲ. ಸರ್, ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ನಿಮಗೆ ಏನೋ ಖುಷಿ ಇದೆ ಅಂತಲ್ಲ ಸರ್? ಯತ್ನಾಳ್ ಅವರು ಹೇಳಿದ್ದಾರೆ. ಆ ಪುಣ್ಯಾತ್ಮನ ಹೇಳ್ಕೊಂಡು ಏನು ಮಾಡ್ತಿರ್ತೀವಿ ಅನ್ಕೋತಾ ಬರ್ತಿದ್ದೀರಿ ಸರ್. ಕಾಂಗ್ರೆಸ್ ಅದನ್ನು ಸಮರ್ಥಿಸ್ಕೊಂಡು ಬರ್ತದೆ. ಏನು ಹೇಳ್ತೀರಿ ಸರ್? ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಸಾಕಷ್ಟು ಸಮಯ ಇದೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡೋದಕ್ಕೆ. ಫಸ್ಟು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಳ್ಳಿ, ತದನಂತರ ನಾವು ಏನು ಮಾತಾಡ್ಬೇಕು ಡಿ ಕೆ ಶಿವಕುಮಾರ್ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ದೇವೇಗೌಡರು ಮತ್ತು ಸದಾನಂದ ಗೌಡರು ಮುಂಚೂಣಿಯಲ್ಲಿ ಇದ್ದಾರೆ. ಇವರು ರಾಜ್ಯಾಧ್ಯಕ್ಷರಿಗೆ ಯಾವ ಥರ ನೋಡ್ತಾರೆ? ನಮ್ಮ ಕೇಂದ್ರದ ವರಿಷ್ಠರು ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿಕೊಂಡು ಯಾರನ್ನು ರಾಜ್ಯಸಭೆ ತೆಗೆದುಕೊಂಡು ಹೋದರೆ ಏನಾಗ್ತದೆ ಇವೆಲ್ಲವನ್ನೂ ಕೂಡ ಆಧರಿಸಿ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನಿಲ್ಲಿ ಬಹಿರಂಗ ಅಭಿಪ್ರಾಯ ಪಡಿಸೋದಕ್ಕಾಗಲ್ಲ. ಸರ್, ಡಿ ಕೆ ಶಿವಕುಮಾರ್ ಸಿಎಂ ಆಗಿದ್ದಕ್ಕೆ ನಿಮಗೆ ಏನೋ ಖುಷಿ ಇದೆ ಅಂತಲ್ಲ ಸರ್? ಯತ್ನಾಳ್ ಅವರು ಹೇಳಿದ್ದಾರೆ. ಆ ಪುಣ್ಯಾತ್ಮನ ಹೇಳ್ಕೊಂಡು ಏನು ಮಾಡ್ತಿರ್ತೀವಿ